Hello everyone, welcome back to my channel. ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಏನಕ್ಕೆ ನಾನು ತೋರಿಸ್ತಾ ಇದ್ದೀನಿ ಅಂತಂದರೆ ಮೋನಿಶಳ್ದು ಬರ್ತ್ಡೇ ಇದೆ ನಾಳೆ. ಸೊ ಅದಕ್ಕೆ ನಿಶಾ ನೋಡಿ ಏನು ಕೊಡ್ತಾ ಇದ್ದಾಳೆ ಅಂತಂದರೆ ಅವಳ ಅಕ್ಕನಿಗೆ ಒಂದು ನೇಲ್ ಆರ್ಟ್. ಇದು ಅವಳ ಹಣದಿಂದಲೇ ಅವಳು ಕೊಡ್ತಾ ಇರೋದು. ಅಂತಂದರೆ ಅವಳ ಮಾವ ದೊಡ್ಡಪ್ಪ ಎಲ್ಲ ಹಣ ಕೊಡ್ತಾರಲ್ಲ, ಅದನ್ನ ಸೇವ್ ಮಾಡಿ ಇಟ್ಕೊಂಡಿರ್ತಾಳೆ. ಸೊ ಅದರಿಂದ ಅಕ್ಕನಿಗೊಂದು ನೇಲ್ ಆರ್ಟ್ ತೊಗೊಂಡಿದ್ದಾಳೆ. ಈ ಥರ ಇದೆ ಇದು. ಆ್ಯಂಡ್ ಇದು ನಾನು ತೊಗೊಂಡಿರೋದು ಸನ್ಸ್ಕ್ರೀನ್. ಆ್ಯಕ್ಚುಲಿ ಇನ್ನು ಮಳೆಗಾಲ ಬಂದಾಯಿತು, ಬಟ್ ತೊಗೊಂಡೆ ಇದು. ಅವಳಿಗೆ ಬೇಕು ಅಂತ ಹೇಳ್ತಾ ಇದ್ಲು. ಸೊ ಹಾಗಾಗಿ ಅವಳಿಗೆ ಗೊತ್ತಿಲ್ಲ ನಾನು ಇದನ್ನು ಕೊಡ್ತಾಯಿದ್ದೀನಿ ಅಂತ. ಆ್ಯಂಡ್ ಇದು ನಿಶಾ ಸೆಲೆಕ್ಟ್ ಮಾಡಿದ್ದು. ಇದು ನಿಶಾಳ್ದು. ಈ ಬೊಂಬೆ ಕೂಡ ನಿಶಾಳೇ ತೊಗೊಂಡಿದ್ದು. ಅಂತಂದರೆ ನಿಶಾ ಇವಾಗ ಇಲ್ಲಿ ಇಲ್ಲ, ದೊಡ್ಡಮ್ಮನ ಮನೆಯಲ್ಲಿದ್ದಾಳೆ. ತಂದೆಗೆ ವಿಡಿಯೋ ಕಾಲ್ ಮಾಡಿಬಿಟ್ಟು ಏನೆಲ್ಲ ಬೇಕು ಅಂತ. ಇನ್ನೊಂದು ಇದು ಒಂದು ತೊಗೊಂಡು ಗಂಟೆ ಬಂದು, ಆ್ಯಂಡ್ ಅದರಲ್ಲಿಂದ ಈವಲ ಇದೆ ಹೀಗೆ. ಸೊ ಇದು ಇವಾಗ ಇಷ್ಟನ್ನು ಪ್ಯಾಕ್ ಮಾಡಬೇಕು ಅಂತ ಇದ್ದೀನಿ. ತುಂಬ ಈಸಿಯಾಗಿ ಪ್ಯಾಕ್ ಮಾಡ್ಬೋದು. ಇದು ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಇದರ ಹೆಸರು ಸಾರ್ ಚೆರಿ ಅಂತ. ಚೆನ್ನಾಗಿದೆ. ಓಪನ್ ಮಾಡೋದಿಲ್ಲ ಬಿಕಾಸ್ ಇದು ಗಿಫ್ಟ್ ಅಲ್ಲ. ಸೊ ಹಾಗೆ ಇವಾಗ ಇಷ್ಟನ್ನು ಪ್ಯಾಕ್ ಮಾಡಬೇಕು ಅಂತ ಇದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಈ ಥರ ಮಾಡಿಟ್ಟು ಹೋಗಿದ್ದಾಳೆ ಅವಳು. ಸೊ ನಾನು ಹೋಗಬೇಕಾದ್ರೆ ತೊಗೊಂಡು ಹೋಗಬೇಕು. ಬ್ಲೈಂಡ್ ಬ್ಯಾಗ್ ಸರ್ಪ್ರೈಸ್ ಗಿಫ್ಟ್ ಅಂತೆ. ಎಂತ ಅಂತ ನನಗೂ ಕೂಡ ನಿಜವಾಗ್ಲೂ ಗೊತ್ತಿಲ್ಲ. ಇಲ್ಲಿಂದ ರೇರಿಟಿ ಅಂತ ಬರ್ದಾಳೆ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಮಿಸ್ಟ್ರಿ ಬ್ಲೈಂಡ್ ಬಾಕ್ಸ್ ಬ್ಯಾಗ್ ಅಂತೆ. ಸೊ ಇದು ಮತ್ತು ಇದು 2 3 ಉಂಟು. ಇದರೊಳಗೆ ಕೊಡಬೇಕಷ್ಟೇ. ನಂದೊಂದು ಇಲ್ಲಿ ಇವಾಗ ಪ್ಯಾಕ್ ಮಾಡಬೇಕಷ್ಟೇ, ಮಾಡಿಲ್ಲ. ಒಂದು ಪ್ಯಾಕ್ ಮಾಡಿದೆ. ಸ್ವಲ್ಪ ಸಾಂಗ್ ಕೇಳ್ತಾ ಪ್ಯಾಕ್ ಮಾಡೋಣ. ಇವತ್ತು ನಾನು ಪಲಾವ್ ಮಾಡಿದೆ. ಆ್ಯಂಡ್ ಇದಕ್ಕೆ ಯಾವುದೇ ಥರದ ಮಸಾಲ ಹಾಕಲಿಲ್ಲ. ವಿದೌಟ್ ಮಸಾಲ ನಾನು ಇವತ್ತು ಪಲಾವ್ ಮಾಡಿದ್ದೀನಿ. ಏನೂ ಹಾಕಿಲ್ಲ, ಮಸಾಲ ಬೇಡ ಅಂತ ಹೇಳಿಬಿಟ್ಟು. ಬಾಡಿಗೆ ಹೀಟ್ ಆಗುತ್ತೆ ನಿಮ್ಮ ಮಸಾಲ ಹೆಚ್ಚು ಹಾಕಿದರೆ. ಅದಕ್ಕೆ ಸ್ವಲ್ಪ ಮಸಾಲ ಬೇಡ ಅಂತ ಹೇಳಿಬಿಟ್ಟು ಅವಾಯ್ಡ್ ಮಾಡಿ ತುಂಬ ತರಕಾರಿಗಳನ್ನು ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಇವರು ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಅಂತ. ನಾನು ನೋಡ್ತೇನೆ ಹೇಗಿದೆ ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್ ನಿಜವಾಗ್ಲೂ ಚೆನ್ನಾಗಿ ಆಗಿದೆ. ತುಪ್ಪ ಹಾಕಿಬಿಟ್ಟು ತಿಂತಾ ಇರೋದು. ನಾನು ಮತ್ತು ಹಸ್ಬೆಂಡ್ ಇವಾಗ ಮನೆಯಿಂದ ಹೊರಟ್ವಿ ಅಕ್ಕನ ಮನೆಗೆ ಹೋಗೋದಕ್ಕೆ. ಸ್ವಲ್ಪ ಲೇಟ್ ಆಯಿತು ನಾವು ಬರಬೇಕಾದ್ರೆ. ಹಾಗೆ ಇವರಿಗೆ ತುಂಬಾ ಬಾಯಾರಿಕೆ ಆಗ್ತಾಯಿತ್ತು. ಏನಾದರೂ ಕೋಲ್ಡ್ ಕುಡಿಯೋಣ ಅಂತ ಹೇಳ್ತಾಯಿದ್ರು. ಹಾಗೆ ಇವಾಗ ಕಬ್ಬಿನ ಜ್ಯೂಸ್ ಇಲ್ಲಿ ಕುಡಿತಾ ಇದ್ದೀವಿ. ಚೆನ್ನಾಗಿತ್ತು. ನನಗಂತೂ ಬೇಡ ಅಂತ ಅನಿಸಿತ್ತು, ಬಟ್ ಇವರು ತೊಗೊಂಡ್ರಲ್ಲ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ನಾವು ಅಕ್ಕನ ಮನೆಗೆ ರೀಚ್ ಆದ್ವಿ. ಇವತ್ತು ಮೋನಿಶಳ್ದು ಬರ್ತ್ಡೇ. ಸೊ ನಾನು 3 ಪ್ಲೇಟ್ ಜಾಸ್ತಿ. ಅವಳಿಗೆ ಪನ್ನೀರ್ ತುಂಬ ಇಷ್ಟ ಆಯ್ತಂತೆ, ಅಕ್ಕ ಮಾಡಿದ್ದು. ಹಾಗೆ ಅದನ್ನು ತಿಂದ್ಲು. ಇವಾಗ ಬನ್ನಿ ಪ್ರಿಪರೇಷನ್ ಎಲ್ಲ ಶುರು ಮಾಡೋಣ. ಸೊ ನಾವಿವಾಗ ಇಲ್ಲಿ ಬಲೂನನ್ನು ಬ್ಲೋ ಮಾಡ್ತಾ ಇದ್ದೇವೆ. ಇವರು ಮಕ್ಕಳು ದೊಡ್ಡವರಾಗ್ತಾ ಹಾಗೆಯೇ ಅವರ ಚಾಯ್ಸಸ್ಗಳು ಚೇಂಜ್ ಆಗುತ್ತೆ. ಲೈಕ್ಸ್ ಡಿಸ್ಲೈಕ್ಸ್ ಕೂಡ ಚೇಂಜ್ ಆಗುತ್ತೆ. ಸೊ ತುಂಬ ಸಿಂಪಲಾಗಿ ಡೆಕೋರೇಟ್ ಮಾಡಿದ್ದೀವಿ. ಅದು ಅವಳಿಗೆ ತುಂಬಾ ಇಷ್ಟ ಆಗಿತ್ತು. ಆ್ಯಂಡ್ ಅವಳು ಹೇಳಿದ್ಲು ಕೂಡ ನನಗೆ ತುಂಬ ಹೆವಿ ಏನು ಬೇಡ, ಸಿಂಪಲಾಗಿ ಸಾಕು ಅಂತ. ಸೊ ಅದಕ್ಕೆ ನಾವು ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ದೀವಿ. ಏನೋ ಅಷ್ಟೊಂದು ಡೆಕೋರೇಷನ್ ಮಾಡೋದಕ್ಕೆ ಹೋಗಿಲ್ಲ. ವಿಡಿಯೋ ಮಾಡ್ಕೊಂಡು ಇದು ನನ್ನ ಗಂಡ, ಇದು ಬರ್ತ್ಡೇ ಗರ್ಲ್ ಇಂಚಿವಲ್ಲ. ಚೋಕ್ದೋಜು ಅಂಚನೇನ ಕುಜಾಲು ಕೇನ್ ಆಡ್ಲ ಯಾವ್ದಂಡಲ್. ನಾನು ರೆಡಿಯಾದ ಈ ಥರ ಇಪ್ಪತ್ತು ಹಾಕೊಂಡಿದ್ದೀನಿ. 1 2 3 4 5 6 7 8  9  10  11  12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 1
ಅಣ್ಣ ಫೋಟೋ ತೆಗಿತಾ ಇದ್ದಾರೆ ಇಲ್ಲಿ. ಜಗಳ ಮಾಡುದು ಅವನ ಹತ್ರ ಜಗಳ ಕಾಪಿರೈಟ್ ಬರುತ್ತೆ ಅಂತ ಹೇಳಿಬಿಟ್ಟು ಇವಾಗ ಈ ಸಾಂಗನ್ನು ಹಾಕ್ತಾ ಇಲ್ಲ. ಆ್ಯಂಡ್ ಅವಳಿಗಿದು ಸರ್ಪ್ರೈಸ್ ಆಗಿ ನಾವು ಮಾಡಿರೋದು. ಅಂತಂದರೆ ಇದು ಯೂಟ್ಯೂಬಲ್ಲಿ ನಿಮ್ಮ ಹೆಸರಿದು ನಿಮಗೆ ಬರ್ಡೇ ಸಾಂಗ್ಸ್ ಬರುತ್ತೆ. ಇದು ಅವಳಿಗೆ ತುಂಬಾ ಆಶ್ಚರ್ಯ ಆಯಿತು. ಇದು ನೋಡಿ ಅಕ್ಕನ ಗಿಫ್ಟ್. ಇವಾಗ ಮುನಿಶಳ ರಿಯಾಕ್ಷನ್ ಹೇಗಿದೆ ಅಂತ ನೋಡಿ. ನಿನ್ನ ಮೊಬೈಲ್ ಅವಳು ಉಂಟದ ಯಾನ್ ಎನ್ನೆಟ್ ಮಾಡ್ಬೇಕು ನಿಕ್ಕೆ ಸೆಂಡ್ ಮಾಡಿಬಿಡ. ಸೊ ಮುನಿಷಾ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಗಿಫ್ಟ್ಸ್ ಅವಳಿಗೆ ಸಿಗುತ್ತೆ ಅಂತ. ಅವಳಿಗೆ ತುಂಬ ಇಷ್ಟ ಆಯಿತು. ಸ್ಪೆಷಲಿ ಅವಳ ಅಮ್ಮ ಹೇಳಿದರು ಅಂತಲೇ ನನ್ನ ಅಕ್ಕ ಹೇಳಿದ್ಲು, ನಿನಗೆ ಈ ವರ್ಷದಲ್ಲಿ ಈ ಒಂದು ನಿನ್ನ ಬರ್ತ್ಡೇಲಿ ಏನಿದೆ ನೋಡಿ ನಾನು ಯಾವುದೇ ಥರದ ಗಿಫ್ಟ್ ಕೊಡಲ್ಲ ಅಂತ. ಇವಾಗ ನೋಡಿ ಇಷ್ಟೊಂದು ಗಿಫ್ಟ್ ನೋಡಿಬಿಟ್ಟು ಅವಳ ರಿಯಾಕ್ಷನ್ ನೋಡಿ. ನನಗೂ ಕೂಡ ಇದನ್ನು ನೋಡಿ ತುಂಬಾ ಖುಷಿ ಆಯಿತು. ಮಕ್ಕಳಿಗೆ ಸರ್ಪ್ರೈಸ್ ಕೊಡಬೇಕು, ಅದು ದೊಡ್ಡವರಾಗಲಿ ಸಣ್ಣವರಾಗಲಿ ಸರ್ಪ್ರೈಸ್ ಎಲ್ರಿಗೂ ಇಷ್ಟ ಇರುತ್ತೆ. ಹಾಗೆ ನನ್ನ ಫ್ರೆಂಡ್ಸ್ ಅಣ್ಣ ಅತ್ತಿಗೆ ಎಲ್ಲರೂ ಬಂದು ಮುನಿಷಳನ್ನು 2 ವರ್ಡಲ್ಲಿ ಡಿಸ್ಕ್ರೈಬ್ ಮಾಡಬೇಕು ಅಂತಂದರೆ ಫನ್ ಆ್ಯಂಡ್ ಲವಿಂಗ್ ಅಂತಲೇ ಹೇಳ್ಬೋದು. ಕೇಕ್ ಎಲ್ಲ ಕಟ್ ಮಾಡಿ ಆಯಿತು. ಇದರ ಫುಲ್ ವ್ಲಾಗ್ ನೀವು ಅಕ್ಕನ ಚಾನಲಲ್ಲಿ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ನಾವು ಅವತ್ತೇ ರಾತ್ರಿ ವಾಪಸ್ ಬಂದ್ವಿ ನಮ್ಮ ಮನೆಗೆ, ಬಿಕಾಸ್ ಇವರಿಗೆ ನೆಕ್ಸ್ಟ್ ಡೇ ಕೆಲಸ ಇದೆ ಅಂತ ಹೇಳಿಬಿಟ್ಟು ನಿಶಾಳನ್ನು ಕೂಡ ಕರ್ಕೊಂಡು ಬಂದ್ವಿ. ಇವಾಗ ಇಲ್ಲಿ ಮೋನಿಶಾ ನೋಡಿ ಅವಳ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಳು. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟವಾಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಂಟಿಲ್ ದೆನ್ ಟೇಕ್